ಸಾಂಸ್ಕೃತಿಕ ನಗರಿಯಲ್ಲಿ ಬಕ್ರೀದ್ ಆಚರಣೆ. ಶ್ರದ್ಧಾ ಭಕ್ತಿಯಿಂದ ಬಕ್ರೀದ್ ಆಚರಿಸಿದ ಮುಸ್ಲಿಂ ಬಾಂಧವರು ಮೈಸೂರಿನ ಏಕ್ತಾ ಮೈದಾನದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸಿದ ಮುಸ್ಲಿಮರು ಶ್ವೇತ ವಸ್ತ್ರಗಳನ್ನು ಧರಿಸಿ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗಿ ದೇಶಕ್ಕೆ ಶಾಂತಿ ಸಮೃದ್ಧಿ ಸಿಗಲಿ ಅಂತ ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ಪ್ರಾರ್ಥನೆಯಲ್ಲಿ ಕೇಳಿಕೊಂಡಿದ್ದೇವೆ. ಬಕ್ರೀದ್ ಹಬ್ಬದಲ್ಲಿ ನಾವೆಲ್ಲ ಸಂಭ್ರಮದಿಂದ ಭಾಗಿಯಾಗಿದ್ದೇವೆ. ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷ ಅಜೀಜುಲ್ಲಾ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಇವತ್ತು ನಾಡಿನ ಸಂಸ್ಥಾ ಜನತೆಗೆ ಪವಿತ್ರ ಬಕ್ರೀದ್ ಹಬ್ಬದ ಶುಭವನ್ನು ಕೋರಿ ಪ್ರತಿ ವರ್ಷದ ತರ ಈ ವರ್ಷನೂ ನಮ್ಮ ತಿಲಕ್ ನಗರ ಈದ್ಗಾ ಮ್ಯಾನೇಜ್ಮೆಂಟ್ ಕಮಿಟಿ ಮತ್ತು ವಕ್ಫ್ ಬೋರ್ಡ್ ವತಿಯಿಂದ ಭಕ್ತಾದಿಗಳು ಬರಂತ ನಮಾಜಿಗಳಿಗೆ ಎಲ್ಲ ಸವಲತ್ತುಗಳು ಮಾಡಿಕೊಟ್ಟಿದ್ದು ಮತ್ತು ಈ ಹಬ್ಬ ತ್ಯಾಗ ಬಲಿದಾನದ ಹಬ್ಬ. ಪ್ರತಿ ಮನೆಯಲ್ಲಿ ಕುರಿಯನ್ನು ಕಟ್ ಮಾಡಿ 3 ಭಾಗ ಮಾಡಿ ಬಡವ್ರಿಗೊಂದು ಭಾಗ, ಕುಟುಂಬಕ್ಕೊಂದು ಭಾಗ, ಮನೆಗೊಂದು ಭಾಗ ಅಂತೇಳಿ ಉದ್ದೇಶ ಏನಂದ್ರೆ ಎಲ್ಲ ಈ ಹಬ್ಬ ಆಚರಣೆ ಮಾಡಬೇಕು, ಎಲ್ಲ ಒಳ್ಳೆ ಊಟ ಮಾಡಬೇಕಂತೇಳಿ ಪದ್ಧತಿ ನಡ್ಕೊ ಬಂದಿದೆ. ಇನ್ನೊಂದ್ಸಲಿ ಇವತ್ತು ನಮ್ಮ ಗುರುಗಳಾದ ಉಸ್ಮಾನ್ ಶರೀಫ್ ಅವರು ನಮ್ಮ ದೇಶಕ್ಕೆ, ನಮ್ಮ ನಾಡಿಗೆ, ನಮ್ಮ ಮೈಸೂರಿಗೆ ಅಭಿವೃದ್ಧಿ ಆಗಲಿ, ನಾವೆಲ್ಲ ಪ್ರೀತಿ ವಿಶ್ವಾಸದಿಂದ ಎಲ್ಲ ಹಬ್ಬಗಳು ಆಚರಣೆ ಮಾಡಬೇಕಂತೇಳಿ ಇವತ್ತು ವಿಶೇಷ ಪ್ರಾರ್ಥನೆ ಮಾಡೋರೆ. ಅದೇ ರೀತಿ ನಾನು ಕೂಡ ನಮ್ಮ ಜಿಲ್ಲಾ ವಕ್ಫ್ ಮಂಡಳಿ ವತಿಯಿಂದ ಇಡೀ ಜಿಲ್ಲೆಯ ಸಂಸ್ಥಾ ಜನತೆಗೆ ಹಬ್ಬದ ಶುಭಾಶಯವನ್ನು ಹೇಳ್ತೀನಿ. ಮಳೆ ಬೆಳೆ ಒಳ್ಳೆ ಆಗಿ ನಮ್ಮ ರೈತರು ನಾವೆಲ್ಲ ಹಬ್ಬಗಳು ಹೆಂಗ್ ಆಚರಣೆ ಮಾಡ್ಕೊಂಡು ಇಲ್ಲಿಂದ ಮುಂದೆ ಕೂಡ ಆ ಥರನೇ ಆಚರಣೆ ಮಾಡ್ಬೇಕಂತೇಳಿ ನಿಮ್ಮ ಮುಖಾಂತರ ಎಲ್ಲರಿಗೂ ಮನವಿ ಮಾಡ್ತೀನಿ.